ಒಂದು ಪ್ರಶ್ನೆ ಕೇಳಬಹುದಾ? ನೀವು ಇಂದು ರಾತ್ರಿ ಮನೆಗೆ ವಾಪಸ್ ಬರದೇ ಇದ್ದರೆ ನಾಳೆಯ EMIಯನ್ನು ಯಾರು ಕಟ್ಟುತ್ತಾರೆ? ಒಂದು ಸಣ್ಣ ಕತೆ. ರಾಜೇಶ್ ಎಂಬ 35 ವರ್ಷದ ಉದ್ಯಮಿ, ಒಳ್ಳೆಯ ವ್ಯಾಪಾರ, ಪ್ರೀತಿಯ ಹೆಂಡತಿ, ಶಾಲೆಯಲ್ಲಿ ಓದುತ್ತಿರುವ 2 ಮಕ್ಕಳು. ಒಂದು ಮನೆ ಸಾಲ, ಒಂದು ಬಿಸ್ನೆಸ್ ಸಾಲ. ಅವನ ಮೇಲೆ ಅವಲಂಬಿತವಾಗಿರುವ ಸಿಬ್ಬಂದಿ, ಅವನನ್ನು ನಂಬಿರುವ ಗ್ರಾಹಕರು. ಜೀವನ ಚೆನ್ನಾಗಿಯೇ ನಡೀತಾ ಇತ್ತು. ಆದರೆ ಒಂದು ದಿನ ಎಲ್ಲವೂ ಬದಲಾಯಿತು. ರಾಜೇಶ್ ಇನ್ನೂ ಇಲ್ಲ, ಆದರೆ ಮನೆ ಸಾಲ ಇನ್ನೂ ಇದೆ, ಬಿಸ್ನೆಸ್ ಸಾಲ ಇನ್ನೂ ಇದೆ, ಮಕ್ಕಳ ಶಾಲಾ ಫೀಸ್ ಇನ್ನೂ ಇದೆ, ಮನೆಯ ಖರ್ಚು ಇನ್ನೂ ಇದೆ ಮತ್ತು ಬ್ಯಾಂಕ್ EMI ಕೇಳುವುದನ್ನು ನಿಲ್ಲಿಸುವುದಿಲ್ಲ. ಸ್ವಲ್ಪ ಯೋಚಿಸಿ. ಮುಂದಿನ EMI ದಿನಾಂಕ ರದ್ದಾಗುವುದಿಲ್ಲ, ವಿದ್ಯುತ್ ಬಿಲ್ ನಿಲ್ಲುವುದಿಲ್ಲ, ದಿನಸಿ ಖರ್ಚು ನಿಲ್ಲುವುದಿಲ್ಲ, ಮಕ್ಕಳ ಕನಸುಗಳು ನಿಲ್ಲುವುದಿಲ್ಲ. ಜೀವನ ಮುಂದುವರಿಯುತ್ತದೆ, ಆದರೆ ಕುಟುಂಬದ ಆದಾಯ ಮಾತ್ರ ನಿಂತು ಹೋಗುತ್ತದೆ. ಈಗ ರಾಜೇಶ್ ಅವರ ಹೆಂಡತಿಯನ್ನು ಊಹಿಸಿಕೊಳ್ಳಿ. ಅವರಿಗೆ ಬಿಸ್ನೆಸ್ ಬಗ್ಗೆ ಹೆಚ್ಚು ತಿಳಿದಿಲ್ಲ. ಒಂದು ಕಡೆ ದುಃಖ, ಇನ್ನೊಂದು ಕಡೆ ಕರೆಗಳು. ಬ್ಯಾಂಕ್ ಕರೆ ಮಾಡುತ್ತಿದೆ, ಸಾಲ ಕೊಟ್ಟವರು ಕರೆ ಮಾಡುತ್ತಿದ್ದಾರೆ, ಸಪ್ಲೈಯರ್ಸ್ಗಳು ಹಣ ಕೇಳುತ್ತಿದ್ದಾರೆ, ಸಿಬ್ಬಂದಿ ಸಂಬಳ ಕೇಳುತ್ತಿದ್ದಾರೆ, ಗ್ರಾಹಕರು ಉತ್ತರ ಕೇಳುತ್ತಿದ್ದಾರೆ. ಏನು ಮಾಡಬೇಕು ಎಂದು ಗೊತ್ತಾಗುತ್ತಿಲ್ಲ. ಸರ್ಪ್ರೈಸ್. ಆದರೆ ಒಂದು ವ್ಯತ್ಯಾಸ ಇದೆ. ರಾಜೇಶ್ 2 ಕೋಟಿ ICICI ಪ್ರುಡೆನ್ಷಿಯಲ್ ಐ ಪ್ರೊಟೆಕ್ಟ್ ಸೂಪರ್ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ತೆಗೆದುಕೊಂಡಿದ್ದರು. ಅವರ ಕುಟುಂಬಕ್ಕೆ ಇನ್ಶೂರೆನ್ಸ್ ಹಣ ಸಿಗುತ್ತದೆ, ಮನೆ ಸಾಲ ತೀರಿಸಬಹುದು, ಬಿಸ್ನೆಸ್ ಸಾಲಗಳನ್ನು ಮುಚ್ಚಬಹುದು, ಮಕ್ಕಳ ಭವಿಷ್ಯ ಸುರಕ್ಷಿತವಾಗುತ್ತದೆ, ಕುಟುಂಬಕ್ಕೆ ನಿರ್ಧಾರ ತೆಗೆದುಕೊಳ್ಳಲು ಸಮಯ ಸಿಗುತ್ತದೆ. ಫೀಚರ್ ನಂಬರ್ 1, ಸ್ಮಾರ್ಟ್ ಎಕ್ಸಿಟ್ ಫೀಚರ್. ಇದೊಂದು ವಿಶೇಷ ಏನೆಂದರೆ ರಾಜೇಶ್ ಸ್ಮಾರ್ಟ್ ಎಕ್ಸಿಟ್ ಬೆನಿಫಿಟ್ ಆಯ್ಕೆ ಮಾಡಿಕೊಂಡಿದ್ದರು. ಮುಂದಿನ ವರ್ಷಗಳಲ್ಲಿ ಅವರಿಗೆ ಕವರ್ ಅಗತ್ಯವಿಲ್ಲ ಎಂದು ಅನಿಸಿದರೆ ನಿಯಮ ಮತ್ತು ಷರತ್ತುಗಳಿಗೆ ಒಳಪಟ್ಟು ಅವರು ಪಾಲಿಸಿಯಿಂದ ಹೊರಬಂದು ಪಾವತಿಸಿದ ಪ್ರೀಮಿಯಂ ಅನ್ನು ಹಿಂತಿರುಗಿ ಪಡೆಯುವ ಅವಕಾಶವೂ ಇರಬಹುದು. ಅಂದರೆ ರಕ್ಷಣೆ ಕೂಡ. ನಂತರ ಹಣವನ್ನು ಮರಳಿ ಪಡೆಯುವ ಅವಕಾಶವು. ಫೀಚರ್ ನಂಬರ್ 2, ಟರ್ಮಿನಲ್ ಇಲ್ನೆಸ್ ಬೆನಿಫಿಟ್. ಇದರ ಮುಖ್ಯ ಲಾಭ ಏನೆಂದರೆ ರಾಜೇಶ್ ಅವರಿಗೆ ವೈದ್ಯರು ಬದುಕುವ ಸಾಧ್ಯತೆ ತುಂಬಾ ಕಡಿಮೆ ಇರುವ ಗಂಭೀರ ಕಾಯಿಲೆ ಇದೆ ಎಂದು ತಿಳಿಸಿದರೆ ಪಾಲಿಸಿಯ ಸಂಪೂರ್ಣ ಮೊತ್ತವನ್ನು ಅವರಿಗೆ ಜೀವಿತಾವಧಿಯಲ್ಲಿಯೇ ನೀಡಬಹುದು. ಈ ಸೌಲಭ್ಯ ಪಾಲಿಸಿಯಲ್ಲಿಯೇ ಸೇರಿರುತ್ತದೆ, ಹೆಚ್ಚುವರಿ ಶುಲ್ಕ ಇಲ್ಲ. ಫೀಚರ್ ನಂಬರ್ 3, ವುಮೆನ್ ಡಿಸ್ಕೌಂಟ್. ಮಹಿಳೆಯರಿಗೆ ಇನ್ನೂ ಒಂದು ಒಳ್ಳೆಯ ಸುದ್ದಿ. ಮಹಿಳೆಯರಿಗೆ ಜೀವನ ಪೂರ್ತಿ ಸುಮಾರು 15% ವರೆಗೆ ಪ್ರೀಮಿಯಂ ರಿಯಾಯಿತಿ ಸಿಗಬಹುದು. ಅಂದರೆ ಕಡಿಮೆ ಪ್ರೀಮಿಯಂನಲ್ಲಿ ಉತ್ತಮ ರಕ್ಷಣೆ. ಬಹುತೇಕ ಉದ್ಯಮಿಗಳು ಏನನ್ನು ಇನ್ಶೂರೆನ್ಸ್ ಮಾಡುತ್ತಾರೆ ಗೊತ್ತಾ? ಅಂಗಡಿ, ಆಫೀಸ್, ಮಿಷಿನ್, ಸ್ಟಾಕ್, ವಾಹನ. ಆದರೆ ಇವೆಲ್ಲದಕ್ಕೂ ಆದಾಯ ತಂದುಕೊಡುವ ವ್ಯಕ್ತಿಯನ್ನು ಮಾತ್ರ ಇನ್ಶೂರೆನ್ಸ್ ಮಾಡುವುದಿಲ್ಲ. ಸರಿಯಾಗಿ ಕೇಳಿಸ್ಕೊಂಡ್ರಿ? ಇವೆಲ್ಲದಕ್ಕೂ ಆದಾಯ ತಂದುಕೊಡುವ ವ್ಯಕ್ತಿಯನ್ನು ಮಾತ್ರ ಇನ್ಶೂರೆನ್ಸ್ ಮಾಡುವುದಿಲ್ಲ. ಅಂದರೆ ತಮ್ಮನ್ನೇ. ನಿಮ್ಮ ಕುಟುಂಬಕ್ಕೆ ನಿಮ್ಮ ಸಾಲಗಳು ಬೇಡ, ನಿಮ್ಮ ಪ್ರೀತಿ ಮತ್ತು ರಕ್ಷಣೆ ಬೇಕು. ನಿಮ್ಮ ಮಕ್ಕಳಿಗೆ ನಿಮ್ಮ ಸಾಲದ ಹೊರೆ ಬೇಡ, ಅವರ ಕನಸುಗಳನ್ನು ಮುಂದುವರಿಸುವ ಅವಕಾಶ ಬೇಕು. ಟರ್ಮ್ ಇನ್ಶೂರೆನ್ಸ್ ನೀವು ಸತ್ತ ನಂತರ ನಿಮಗೆ ಉಪಯೋಗವಾಗುವುದಿಲ್ಲ, ಆದರೆ ನೀವು ಇಲ್ಲದ ನಂತರ ನಿಮ್ಮ ಕುಟುಂಬಕ್ಕೆ ಅದು ದೊಡ್ಡ ಆಧಾರವಾಗುತ್ತದೆ. ಪ್ರೊಟೆಕ್ಟ್ ಎಂದು ಕಮೆಂಟ್ ಮಾಡಿ. ನಿಮ್ಮ ಕುಟುಂಬಕ್ಕೆ ಎಷ್ಟು ಟರ್ಮ್ ಇನ್ಶೂರೆನ್ಸ್ ಬೇಕು ಎಂದು ಲೆಕ್ಕ ಹಾಕಲು ನಾನು ಸಹಾಯ ಮಾಡುತ್ತೇನೆ. ನಿಮ್ಮ ಕುಟುಂಬಕ್ಕೆ ನೀವು ಕೊಡುವ ಅತ್ಯಂತ ದೊಡ್ಡ ಉಡುಗೊರೆ ಆಸ್ತಿ ಅಲ್ಲ, ಆರ್ಥಿಕ ಭದ್ರತೆ. ಇನ್ನಷ್ಟು ಇನ್ಶೂರೆನ್ಸ್ ಮತ್ತು ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಹಿತಿಗಾಗಿ ಫಾಲೋ ಮಾಡಿ. ಧನ್ಯವಾದಗಳು.